ನೋಟ್ಸ್ ಅನ್ನ ಯಾವ ರೀತಿಯಾಗಿ ಕೊಡೋದು ಮಕ್ಕಳಿಗೆ ಅಥವಾ ಮಕ್ಕಳು ಯಾವ ರೀತಿಯಾಗಿ ಬರ್ಕೊಡೋದು ನೋಡೋಣ. ನೋಡಿ, ಈ ಒಂದು ತರಗತಿಯಲ್ಲಿ ನಾವು ಸವಿಕನ್ನಡ ಪಠ್ಯಪುಸ್ತಕ ಕನ್ನಡ ದ್ವಿತೀಯ ಭಾಷೆ 4ನೇ ತರಗತಿ ಭಾಗ 1 ಯಾವ ರೀತಿಯಾಗಿ ನೋಟ್ಸ್ ಅನ್ನ ಬರ್ಕೊಳ್ಳೋದು ನೋಡೋಣ. ಯಾವಾಗೂ ಕೂಡ ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ಬ್ರಿಡ್ಜ್ ಕೋರ್ಸ್ ಇಂದಾನೆ ಸ್ಟಾರ್ಟ್ ಮಾಡ್ತೀವಿ. ಅಂದ್ರೆ ಸೇತುಬಂಧ ಅಂದ್ರೆ ಲಾಸ್ಟ್ ಇಯರ್ ಕ್ಲಾಸ್ ಅಲ್ಲಿ, ಅಂದ್ರೆ ಈಗ ಫೋರ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ನೀವು ಓದ್ತಾ ಇದ್ದೀರಲ್ವಾ, ಈ ಒಂದು ಲಾಸ್ಟ್ ಕ್ಲಾಸ್ ಅಲ್ಲಿ ನೀವು ಏನ್ ಕಲ್ತಿರ್ತೀರಾ, ವರ್ಣಮಾಲೆ ಇರ್ಬೋದು, ಒತ್ತಕ್ಷರ ಇರ್ಬೋದು, ಕಾಗುಣಿತ ಇರ್ಬೋದು, ಇದನ್ನ ಫಸ್ಟ್ ಕೊಡ್ತೀವಿ. ಯಾಕೆಂದ್ರೆ ಬ್ರಿಡ್ಜ್ ಕೋರ್ಸ್ ಅಂದ್ರೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ಸೇತುಬಂಧ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಏನ್ ಕಲ್ತಿರ್ತೀವಿ ಅದನ್ನ ಒಂದ್ಸಲ ರೀಕ್ಯಾಪ್ ಮಾಡಿಕೊಂಡು ಮುಂದೆ ಹೋಗುವಂತಹದ್ದು. ಮೊದಲಿಗೆ ಆ ಇಂದ ಲಾ ವರೆಗೂ ಕನ್ನಡ ವರ್ಣಮಾಲೆಯನ್ನ ಬರಿಬೇಕಾಗುತ್ತೆ. ನೀಟಾಗಿ ಲೈನ್ ಅನ್ನ ಟಚ್ ಮಾಡಿ ಎಲ್ಲ ಅಕ್ಷರಗಳನ್ನು ಕೂಡ ಸ್ವರಗಳನ್ನ ಬರಿತೀವಿ. ಅದಾದ್ಮೇಲೆ ವ್ಯಂಜನಾಕ್ಷರಗಳನ್ನ ಉಚ್ಚಾರಣೆ ಮಾಡ್ತಾ ಬರೀಬೇಕು. ಅದಾದ್ಮೇಲೆ ನಾವು ಒಂದೊಂದು ಅಕ್ಷರವನ್ನೇ ಫ್ಲಾಶ್ ಕಾರ್ಡ್ಸ್ ಅಲ್ಲಿ ಮಾಡಿ ಇಟ್ಕೊಂಡಿರ್ಬೇಕಾಗುತ್ತೆ. ಒಂದೊಂದು ಅಕ್ಷರವನ್ನು ಕೂಡ ಮಕ್ಕಳಿಗೆ ಪ್ರಶ್ನೆ ಕೇಳೋದ್ರ ಮೂಲಕ ಒಂದೊಂದು ಅಕ್ಷರವನ್ನೇ ಪರಿಚಯಿಸ್ತಾ ಒಂದು ಕ್ಲಾಸನ್ನ ನಾವು ಕನ್ನಡ ವರ್ಣಮಾಲೆಗೆನೆ ತಗೋಬೇಕಾಗುತ್ತೆ. ಅದಾದ ನಂತರ 2 ಅಕ್ಷರ ಪದಗಳು, ವರ್ಣಮಾಲೆ ಸರಳ ಪದಗಳನ್ನ ಮಾಡಬೇಕಾಗುತ್ತೆ. ಇಲ್ಲಿ ಯಾವುದೇ ರೀತಿ ಒತ್ತಕ್ಷರ ಇರಬಾರ್ದು ಅಥವಾ ಕಾಗುಣಿತ ಅಕ್ಷರಗಳು ಕೂಡ ಇರಬಾರ್ದು. ಹಾಗೇನೆ ದೀರ್ಘ ಅಥವಾ ಕೊಂಬು ಇವ್ಯಾವು ಇರಬಾರ್ದು. 2 ಅಕ್ಷರ ಅಂದ್ರೆ ಬರೀ 2 ಅಕ್ಷರಗಳು ಕೂಡಿ ಒಂದು ಪದ ಆಗಬೇಕು. ಅದು ಅರ್ಥಪೂರ್ಣವಾದಂತಹ ಪದ ಆಗಿರಬೇಕು. ಆ ತರ ಇಲ್ಲಿ ನಾನು ಒಟ್ಟು 25 2 ಅಕ್ಷರ ಪದಗಳನ್ನ, ಸರಳ ಪದಗಳನ್ನ ಕೊಟ್ಟಿದ್ದೀನಿ. ನೋಡಿ ಯಾವೆಲ್ಲ ಪದಗಳನ್ನ ಕೊಟ್ಟಿದೀವಿ ನೋಡೋಣ. ರಥ, ಗಜ, ಸರ, ಅರ, ಮರ, ಖಗ, ಫಲ, ಪಟ, ಘಟ, ಜಲ, ಮಠ, ನಗ, ನಳ, ಮತ, ಓಟ, ಊಟ, ವನ. ಅದಾದ್ಮೇಲೆ ಲವ, ರವಿ, ಶರ, ಉಮ, ಸುಮ, ಪಾಠ, ಹಣ, ಮನ. ಈ ರೀತಿ ಸಿಂಪಲ್ ಆಗಿರುವಂತಹ 2 ಅಕ್ಷರ ಪದಗಳನ್ನ ಕೊಟ್ಟಿದೆ. ಅದಾದ ನಂತರ ಒತ್ತಕ್ಷರಗಳನ್ನ ಪರಿಚಯಿಸ್ತೀವಿ. ಒತ್ತಕ್ಷರಗಳನ್ನು ಕೂಡ ಅವರು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಕಲ್ತಿರ್ತಾರೆ. ಅದನ್ನ ಒಂದ್ಸಲ ರೀಕ್ಯಾಪ್ ಮಾಡ್ಕೋಬೇಕು. ಒತ್ತಕ್ಷರಗಳನ್ನ ಇಲ್ಲಿ ಕೊಟ್ಟಿದೆ. ಯಾವೆಲ್ಲ ಒತ್ತಕ್ಷರಗಳು, ಯಾವ ತಲೆಕಟ್ಟು ರಹಿತ ಒತ್ತಕ್ಷರಗಳು ಬರ್ತವೆ, ಹಾಗೆಯೇ ಯಾವ ಮೂಲಾಕ್ಷರಗಳನ್ನೇ ಹೋಲುವಂತಹ ಒತ್ತಕ್ಷರಗಳು ಬರ್ತವೆ, ಯಾವ ಭಿನ್ನ ರೀತಿಯ ಒತ್ತಕ್ಷರಗಳು ಬರ್ತವೆ, ಅವುಗಳನ್ನೆಲ್ಲ ಕೂಡ ಸರ್ಕಲ್ ಹಾಕೋದ್ರ ಮೂಲಕ ನೋಡಿ, ಇವೆಲ್ಲ ಕೂಡ ಭಿನ್ನ ರೀತಿಯ ಒತ್ತಕ್ಷರಗಳು. ಈ ಒತ್ತಕ್ಷರಗಳನ್ನ ನಾವು 2 ವಿಭಾಗ ಮಾಡ್ಕೊಳ್ತೀವಿ. ಅವುಗಳನ್ನ ನಾವು ಮುಂದೆ ನೋಡೋಣ. ಆದ್ರೆ ಇಲ್ಲಿ ಮಾತ್ರ ಬರೀ ಒತ್ತಕ್ಷರಗಳನ್ನ ಮಾತ್ರ ಕೊಡಬೇಕು. ಈ ಒತ್ತಕ್ಷರಗಳನ್ನು ಕೆಲವೊಂದು ಮೂಲಾಕ್ಷರಗಳನ್ನ ಹೋಲುವಂತಹ ನೋಡ್ಬೇಕು. ಇದು ಮೂಲಾಕ್ಷರವನ್ನ ಹೋಲುತ್ತೆ. ಅದೇ ರೀತಿಯಾಗಿ ಇದು ತಲೆಕಟ್ಟು ರಹಿತ ಮೂಲಾಕ್ಷರವನ್ನ ಹೋಲೋದಿಲ್ಲ. ಇದು ತಲೆಕಟ್ಟು ರಹಿತ ಒತ್ತಕ್ಷರವನ್ನ ನೋಡ್ತೀವಿ. ಆ ರೀತಿಯಾಗಿ ನಾವು ತಲೆಕಟ್ಟು ರಹಿತ ಒತ್ತಕ್ಷರಗಳು ಯಾವ್ಯಾವು, ಹಾಗೇನೆ ಮೂಲ ಅಕ್ಷರದ ರೀತಿಯಲ್ಲೇ ಬರುವಂತಹ ಒತ್ತಕ್ಷರ ಯಾವುದು, ಅವುಗಳನ್ನ ಹೇಳ್ಕೊಡ್ಬೇಕಾಗುತ್ತೆ. ಅದಾದ ನಂತರ ಮೂಲಾಕ್ಷರಗಳನ್ನ ಮತ್ತು ತಲೆಕೆಟ್ಟು ರಹಿತ ಒತ್ತಕ್ಷರಗಳು ಅಲ್ಲದೆ ಮತ್ತೆ ಒತ್ತಕ್ಷರಗಳು ಭಿನ್ನ ರೀತಿಯ ಒತ್ತಕ್ಷರಗಳನ್ನ ನೋಡ್ತೀವಿ. ಅವುಗಳು ಯಾವ್ಯಾವ ಅಂದ್ರೆ ನಾವತ್ತು ನಾ ಇರ್ಬೋದು, ಅಥವಾ ಮಾವತ್ತು ಮಾ ಇರ್ಬೋದು, ಯಾವತ್ತು ಯಾ, ರಾವತ್ತು ರಾ, ಲಾವತ್ತು ಲ. ಹೀಗೆ ಇಂಥವು ಮೂಲ ಅಕ್ಷರಗಳ ರೂಪದಲ್ಲಿ ಇರೋದಿಲ್ಲ. ಅವು ಬೇರೆ ರೀತಿಯ ಒತ್ತಕ್ಷರಗಳು ಆಗಿರ್ತವೆ. ಅವುಗಳನ್ನ ಕೂಡ ನಾವು ಮಕ್ಕಳಿಗೆ ತಿಳಿಸ್ಕೊಡ್ಬೇಕಾಗುತ್ತೆ, ಮಕ್ಕಳು ತಿಳ್ಕೊಬೇಕಾಗುತ್ತೆ. ಅದಾದ ನಂತರ ರಾಲೆ ನಾವು 2 ರೀತಿಯ ಒತ್ತಕ್ಷರಗಳನ್ನ ಬರಿತೀವಿ. ಆ 2 ಕೂಡ ತೋರಿಸ್ಬೇಕಾಗುತ್ತೆ ಇಂಪಾರ್ಟೆಂಟ್ ಆಗಿ. ಅದಾದ ನಂತರ ಒತ್ತಕ್ಷರಗಳಿಗೆ ಸಂಬಂಧಪಟ್ಟಂತೆ ಒಂದು ಆಕ್ಟಿವಿಟಿಯನ್ನ ಕೊಡಬೇಕು. ಯಾವ ರೀತಿಯಾಗಿ ಮಕ್ಕಳಿಗೆ ತುಂಬಾ ಅಟ್ರಾಕ್ಟಿವ್ ಆಗಿ ಒಂದು ಆಕ್ಟಿವಿಟಿಯನ್ನ ಕೊಡೋದ್ರಿಂದ ಆ ಮಕ್ಕಳು ತುಂಬಾ ಇಷ್ಟಪಟ್ಟು ಕಲಿತಾರೆ. ಆ ರೀತಿಯಾಗಿ ನಾನಿಲ್ಲಿ ನಾವತ್ತು ನಾ ಕೊಟ್ಟಿದ್ದೀನಿ. ಅದಕ್ಕೆ ಸಂಬಂಧಪಟ್ಟಂತೆ 4 ಪದಗಳನ್ನ ಕೊಟ್ಟಿದ್ದೀನಿ. ಈ ನಾವತ್ತು ನಾ ಇಲ್ಲಿ ಅಕ್ಷರವನ್ನ ಸೇರಿಸಿದಾಗ ಯಾವ ರೀತಿಯಾಗಿ ಅದು ಒತ್ತಕ್ಷರ ಪದ ಆಗುತ್ತೆ. ಬಣ್ಣ, ಅಣ್ಣ, ಸಣ್ಣ, ಕಣ್ಣ. ಈ ರೀತಿಯಾಗಿ ನಾವು ಒತ್ತಕ್ಷರಗಳನ್ನ ತೋರಿಸ್ಬೇಕು. ಅವುಗಳನ್ನೇ ಇಲ್ಲಿ ಬರೆಯೋದು. ಅಣ್ಣ, ಬಣ್ಣ, ಸಣ್ಣ, ಕಣ್ಣ. ಈ ರೀತಿಯಾಗಿ ನಾವು ಒತ್ತಕ್ಷರಗಳನ್ನ ಬರೆಸಬೇಕಾಗುತ್ತೆ. ಇನ್ನು ಆನಂತರ ವಚನ ಬದಲಿಸಿ ಏಕವಚನ ಬಹುವಚನ ನೋಡಿ. ಮರ ಮರಗಳು, ಜನ ಜನಗಳು, ಹಸು ಹಸುಗಳು, ಗಿಡ ಗಿಡಗಳು, ಪಕ್ಷಿ ಪಕ್ಷಿಗಳು, ಪುಸ್ತಕ ಪುಸ್ತಕಗಳು. ಅದಾದ ನಂತರ ಸರಿಯಾದ ರೂಪ ಗುರುತಿಸಿ ಅಂತ ಕೇಳುವಂತಹದ್ದು. ಇವೆಲ್ಲ ಕೂಡ ಮಕ್ಕಳಿಗೆ ಬೇಸಿಕ್ ಆಗಿ ಕಲಿಯುವಂತಹ ಒಂದು ಗ್ರಾಮರ್ ಆಗಿರುತ್ತೆ. ಸರಿಯಾದ ರೂಪ ನೋಡಿ. ಕಮಲ, ಇಲ್ಲಿ ಜಂಬಲ್ ಆಗಿ ಕೊಟ್ಟಿದೆ ಅಕ್ಷರಗಳನ್ನ. ಇವುಗಳನ್ನ ಅವ್ರು ಏನ್ ಮಾಡ್ಬೇಕು, ಅರೇಂಜ್ ಮಾಡಿ ಕರೆಕ್ಟ್ ಪದವನ್ನ ಮಾಡಬೇಕು. ಮೊದಲನೇದು ಕಮಲ, ಭಾರತ, ಗುರುಗಳು, ನವಿಲು. ಈ ರೀತಿಯಾಗಿ ನೀವು ಯಾವ್ದಾದ್ರು ಪದಗಳನ್ನ ತಗೊಂಡು ಸರಿಯಾದ ರೂಪವನ್ನ ಬರೀಬೇಕಾಗುತ್ತೆ. ಅದಾದ್ಮೇಲೆ ಬೇಸಿಕ್ ಆಗಿರುವಂತಹ ಸಮಾನಾರ್ಥಕ ಪದಗಳನ್ನ ಇಲ್ಲಿ ಕೊಟ್ಟಿದ್ದೀನಿ. ತಾಯಿ, ಅಮ್ಮ,
ತಂದೆ ಅಪ್ಪ, ಸೂರ್ಯ ರವಿ, ಆಕಾಶ ಗಗನ. ಅದಾದ ನಂತರ ವಿರುದ್ಧ ಪದಗಳನ್ನು ಕೂಡ ಬೇಸಿಕ್ ಆಗಿರುವಂತಹ ವಿರುದ್ಧ ಪದಗಳನ್ನು ಕೂಡ ಕೊಟ್ಟಿದ್ದೀನಿ ನಾನು. ಉತ್ತರ ಪ್ರಶ್ನೆ, ಹಿಂದೆ ಮುಂದೆ. ಅದಾದ್ಮೇಲೆ ಸ್ವಂತ ವಾಕ್ಯಗಳನ್ನು ರಚನೆ ಮಾಡೋದು. ಅಮ್ಮ, ನನಗೆ ನನ್ನ ಅಮ್ಮ ತುಂಬಾ ಇಷ್ಟ. ಈ ರೀತಿಯಾಗಿ ಸರಳ ವಾಕ್ಯಗಳನ್ನ ಕೊಡ್ತೀವಿ. ಅದಾದ್ಮೇಲೆ ಎರಡನೇ ಒಂದು ವಾಕ್ಯ ಸ್ವಂತ ವಾಕ್ಯ, ನವಿಲು ಸುಂದರ ಪಕ್ಷಿ. ಈ ರೀತಿ ಸರಳ ವಾಕ್ಯಗಳಲ್ಲಿ ಸ್ವಂತ ವಾಕ್ಯ ರಚನೆ ಮಾಡೋದನ್ನ ಕೊಟ್ಟಾದ್ಮೇಲೆ ಸ್ವರ ಚಿಹ್ನೆಗಳನ್ನ ಕೊಡಬೇಕು. ಸ್ವರ ಚಿಹ್ನೆಗಳು ನಮ್ಗೆಲ್ಲ ಗೊತ್ತೇ ಇದೆ. ಸ್ವರ ಚಿಹ್ನೆಗಳು ಸ್ವರಗಳಿಗೆ ಮಾತ್ರ ನಾವು ಬರಿತೀವಿ. ಈ ಒಂದು ಚಿಹ್ನೆಯನ್ನ ನಾವು ಏನಂತ ಕರಿತೀವಿ, ಆ ಸ್ವರ ಚಿಹ್ನೆಯ ಹೆಸರನ್ನ ಕೂಡ ನಾವಿಲ್ಲಿ ತೋರಿಸ್ತಾ ಇದ್ವಿ. ಆ ಸ್ವರ ಚಿಹ್ನೆ ತಲೆಕಟ್ಟು, ಆ ಇಲಿ, ಈ ಗುಡಿಸು, ಈ ಗುಡಿಸಿನ ದೀರ್ಘ, ಉ ಕೊಂಬು, ಊ ಕೊಂಬಿನಿಲಿ, ರು ವಟ್ರಸುಳಿ, ಎ ಏತ್ವ, ಎ ಏತ್ವನ್ ದೀರ್ಘ, ಐ ಐತ್ವ, ಓ ಓತ್ವ. ಅದಾದ ನಂತರ ಓ ಓತ್ವನ್ ದೀರ್ಘ, ಔ ಔತ್ವ, ಅಂ ಸೊನ್ನೆ, ಆಹ. ಈ ರೀತಿಯಾಗಿ ಸ್ವರ ಚಿಹ್ನೆಗಳನ್ನ ಕೊಡಬೇಕಾಗುತ್ತೆ. ಅದಾದ್ಮೇಲೆ ಕಾಗುಣಿತ ಸ್ಟಾರ್ಟ್ ಆಗುತ್ತೆ. ಕಾಗುಣಿತ, ಕ ಅಕ್ಷರಕ್ಕೆ ಯಾವ ರೀತಿಯಾಗಿ ಕಾಗುಣಿತ ಬರೆಯೋದು ನಾವಿಲ್ಲಿ ನೋಡ್ತಾ ಇದ್ವಿ. ಕ ಅ ಕ, ಕ ಅ ಕ, ಕ ಇ ಕಿ, ಕ ಇ ಕಿ, ಕ ಉ ಕು, ಕ ಉ ಕು, ಕ ರು ಕೃ, ಕ ಎ ಕೆ, ಕ ಎ ಕೆ, ಕ ಐ ಕೈ, ಕ ಓ ಕೋ, ಕ ಓ ಕೋ, ಕ ಔ ಕೌ, ಕ ಅಂ ಕಂ, ಕ ಅಹ ಕಹ. ಹೀಗೆ ಕಾಗುಣಿತವನ್ನ ಕೊಡಬೇಕು. ಯಾಕೆಂದ್ರೆ ನಮ್ಗೆ ಸ್ವರಗಳು ಸೇರಿದಾಗ ಮಾತ್ರ ಕಾಗುಣಿತ ಆಗುತ್ತೆ. ವ್ಯಂಜನಾಕ್ಷರಗಳ ಜೊತೆ ಸ್ವರಗಳು ಸೇರಿದಾಗೇನೆ ಕಾಗುಣಿತ ಆಗುವಂತಹದ್ದು. ಈ ರೀತಿಯಾಗಿ ಒಂದೆರಡು ಅಕ್ಷರಕ್ಕೆ ಗುಣಿತಾಕ್ಷರವನ್ನು ಕೂಡ ಕಾಗುಣಿತವನ್ನ ನಾವು ಕಲಿಸ್ಕೊಡ್ಬೇಕಾಗುತ್ತೆ. ಮುಂದುವರಿತಾ ಕಾಗುಣಿತಕ್ಕೆ ಮತ್ತಷ್ಟು ಅಕ್ಷರಗಳಿಗೆ ಬರೆಯೋದು ಹೇಗೆ ಅಂತ ತಿಳಿಸ್ಕೊಡ್ಬೇಕು. ಖ, ಘ, ಘ, ಚ, ಛ ಅಕ್ಷರಕ್ಕೆ ಬರೀಬೇಕಾದ್ರೆ ಮಿಸ್ಟೇಕ್ ಅನ್ನ ಮಾಡ್ತಾರೆ. ಇಲ್ಲಿ ನಾವು ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಚೂಗೆ ಕೆಲವು ಮಕ್ಕಳು ಕೆಳಗಡೆಯಿಂದ ಕೊಡ್ತಾರೆ, ಕೆಲವು ಮಕ್ಕಳು ಪಕ್ಕದಲ್ಲಿ ಕೊಡ್ತಾರೆ. ಆ ಮಕ್ಕಳಿಗೆ ತಿಳಿಸ್ಕೊಡ್ಬೇಕು, ಇದು ನಾವು ಕೆಳಗಡೆ ಕೊಡಬಾರ್ದು, ಪಕ್ಕದಲ್ಲಿ ಕೊಡಬೇಕು ಅಂತ. ಅದೇ ರೀತಿಯಾಗಿ ಇಲ್ಲಿ ಕೂಡ ಮಿಸ್ಟೇಕ್ ಅನ್ನ ಮಾಡಿದ್ದಾರೆ ನೋಡಿ. ಚೋ ಇಲ್ಲಿ ಕೆಳಗಡೆಯಿಂದ ಕೊಡಬಾರ್ದು, ಇಲ್ಲಿ ಪಕ್ಕದಲ್ಲಿ ಕೊಡಬೇಕು. ಆದ್ಮೇಲೆ ಚೌ, ಚಮಚ ಆದ್ಮೇಲೆ ಮತ್ತಷ್ಟು ಅಕ್ಷರಗಳನ್ನು ಕೂಡ ಮತ್ತಷ್ಟು ಅಕ್ಷರಗಳಿಗೆ ಕಾಗುಣಿತವನ್ನು ಕೂಡ ಬರೀಬೇಕು. ಕಾಗುಣಿತ ಕಲ್ತ್ರೆ ಮತ್ತಷ್ಟು ಅವರಿಗೆ ಈಸಿ ಆಗುತ್ತೆ, ತಪ್ಪುಗಳು ಅವಾಯ್ಡ್ ಆಗುತ್ತೆ. ಮಕ್ಕಳು ಚೆನ್ನಾಗಿ ಕಾಗುಣಿತ ಕಲಿಯೋದ್ರಿಂದ ತಪ್ಪಿಲ್ಲದೆ ಬರೆಯೋದನ್ನು ಕೂಡ ಅಭ್ಯಾಸ ಮಾಡ್ಕೊಳ್ತಾರೆ. ಇಲ್ಲಿ ನೋಡ್ತಾ ಇದೀವಿ ನಾವು ಲ ಅಕ್ಷರಕ್ಕೆ, ವ ಅಕ್ಷರಕ್ಕೆ, ಶ ಅಕ್ಷರಕ್ಕೆ, ಈ ತರ ಒಂದು 10 ಅಕ್ಷರಕ್ಕೆ ಕಾಗುಣಿತ ಬರೆಯೋದು ಹೇಗೆ ಅಂತ ನಾವು ರೀಕ್ಯಾಪ್ ಅಲ್ಲಿ ಬ್ರಿಡ್ಜ್ ಕೋರ್ಸ್ ಅಲ್ಲಿ ತಿಳಿಸ್ಕೊಡ್ಬೇಕು. ಅದಾದ್ಮೇಲೆ ಒತ್ತಕ್ಷರ ಪದಗಳ ಒಂದು ಆಕ್ಟಿವಿಟಿಯನ್ನ ಕೊಟ್ಟಿದ್ದೀನಿ ನಾನು. ನಾವತ್ತು ನಾಗೆ ಈ ಒಂದು ಅಕ್ಷರವನ್ನ ಸೇರಿಸಿ ಯಾವ ರೀತಿಯಾಗಿ ಒತ್ತಕ್ಷರಗಳನ್ನ ಬರೆಯೋದು ನೋಡಿ. ನನ್ನ, ರನ್ನ, ಅನ್ನ, ತನ್ನ, ಹೀಗೆ ನೋಡಿ. ಮತ್ತಷ್ಟು ಒತ್ತಕ್ಷರ ಪದಗಳು: ಅಕ್ಕ, ಅನ್ನ, ಗರ್ಜನೆ, ಅಣ್ಣ, ಅಜ್ಜಿ, ಅಜ್ಜ, ಅತ್ತೆ, ಬಣ್ಣ, ಅಣ್ಣ, ಅಮ್ಮ. ಹೀಗೆ ಒತ್ತಕ್ಷರ ಪದಗಳನ್ನು ಕೂಡ ಕಲಿಸ್ಕೊಡ್ಬೇಕು. ಸೇಮ್ ಪದಗಳನ್ನೇ ನಾನಿಲ್ಲಿ ಹೋಮ್ವರ್ಕ್ಗೂ ಕೂಡ ಕೊಟ್ಟಿದ್ದೀನಿ. ಹೋಮ್ವರ್ಕ್ ಅಲ್ಲೂ ಕೂಡ ಬರೆದಿದ್ದಾರೆ, ಇಲ್ಲಿ ನೋಡ್ತಾ ಇದೀವಿ ನಾವೀಗ. ಅದಾದ ನಂತರ ಇಲ್ಲಿ ಒಂದು ಆಕ್ಟಿವಿಟಿಯನ್ನ ಕೊಟ್ಟಿದ್ದೀನಿ. ಕೆಂಪೇಗೌಡರ ಚಿತ್ರವನ್ನ ಅಂಟಿಸಿ ಅವರ ಬಗ್ಗೆ 4 ವಾಕ್ಯಗಳನ್ನ ಬರೆಯಿರಿ ಅಂತ. ಕೆಂಪೇಗೌಡರ ಬಗ್ಗೆ ಯಾಕೆ ನಾವು ಕೊಡ್ತೀವಿ ಅಂದ್ರೆ, ಜುಲೈ ಮಂತ್ ಅಲ್ಲಿ ಕೆಂಪೇಗೌಡರ ಜಯಂತಿ ಬರುತ್ತೆ. ಆ ಕೆಂಪೇಗೌಡರ ಜಯಂತಿಯ ಸ್ಮರಣಾರ್ಥ ನಾವು ಶಾಲೆಯಲ್ಲಿ ಒಂದು ಆಕ್ಟಿವಿಟಿಯನ್ನ ಕೊಟ್ಟು ಅವ್ರ ಬಗ್ಗೆ ಒಂದು 4 ಸೆಂಟೆನ್ಸ್ ಅನ್ನ ಬರೆಯೋದಕ್ಕೆ ಕೊಡಬೇಕಾಗುತ್ತೆ. ಯಾಕಂದ್ರೆ ಬೆಂಗಳೂರಿನ ನಿರ್ಮಾತೃ ಕೆಂಪೇಗೌಡರ ಬಗ್ಗೆ ಇಲ್ಲಿ ಹೋಮ್ವರ್ಕ್ ಅನ್ನ ಕೊಟ್ಟಾಗ ಅದ್ರ ಬಗ್ಗೆ ಪಿಕ್ಚರ್ ಅನ್ನ ಅಂಟಿಸಿ 4 ವಾಕ್ಯಗಳನ್ನು ಕೂಡ ಬರೆದಿದ್ದಾರೆ ಇಲ್ಲಿ. ಇದಾಗಿದೆ ಮಕ್ಕಳೇ ಬ್ರಿಡ್ಜ್ ಕೋರ್ಸ್ಗೆ ಅಂದ್ರೆ ಸೇತು ಬಂಧಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಕ್ಲಾಸ್ ವರ್ಕ್ ಅಲ್ಲಿ ಬರೆಯೋದು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಪಾಠದ ಪ್ರಶ್ನೋತ್ತರಗಳನ್ನು ಕೂಡ ತಿಳಿದುಕೊಳ್ಳೋಣ. ಫಸ್ಟ್ ಸೆಮಿಸ್ಟರ್ ಅಂದ್ರೆ ನಿಮ್ಮ ಒಂದು ಹಾಫ್ ಸೆಮಿಸ್ಟರ್ ಏನ್ ಬರುತ್ತೆ, ಮಧ್ಯವಾರ್ಷಿಕ ಪರೀಕ್ಷೆಗಳು ಏನ್ ಬರುತ್ತೆ, ಮಿಡ್ ಟರ್ಮ್ ಎಕ್ಸಾಮ್ ಅಂತ ಏನಂತೀರಾ, ಅದಕ್ಕೆ ಸಂಬಂಧಪಟ್ಟಂತೆ ನೋಟ್ಸ್ ಅನ್ನ ಯಾವ ರೀತಿಯಾಗಿ ಬರೆಯೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದನ ಹರಕೆ ಪದ್ಯದ ನೋಟ್ಸ್ ಅನ್ನ ಯಾವ ರೀತಿಯಾಗಿ ಬರೆಯೋದು ನೋಡೋಣ. ಮೊದಲಿಗೆ ಕರ್ನಾಟಕದ ಕರ್ನಾಟಕ ನಕ್ಷೆಯನ್ನ ಚಿತ್ರ ಬಿಡಿಸೋದು ಹೇಗೆ ಅಂತ
ಮಕ್ಕಳಿಗೆ ಒಂದು ಆಕ್ಟಿವಿಟಿ ಮುಖಾಂತರ ಸ್ಟಾರ್ಟಿಂಗಲ್ಲೇ ಕನ್ನಡಮ್ಮನ ಹರಕೆ ಪದ್ಯ ಆದ ತಕ್ಷಣ ಕೊಡ್ಬೋದು, ಅಥವಾ ಕನ್ನಡದ ಕವಿಗಳ ಒಂದು ಚಿತ್ರಗಳನ್ನು ಅಂಟಿಸೋದಕ್ಕೆ ಕೇಳ್ಬೋದು, ಅಥವಾ ಕರ್ನಾಟಕದ ಬಾವುಟವಾದ ಚಿತ್ರವನ್ನು ಬಿಡಿಸಿ ಬಣ್ಣ ತುಂಬಿಸೋದಕ್ಕೆ ಕೇಳ್ಬೋದು. ಯಾವುದಾದ್ರೂ ಆಕ್ಟಿವಿಟಿಯನ್ನು ಕೊಡಬೇಕಾಗುತ್ತೆ ಕನ್ನಡಮ್ಮನ ಹರಕೆ ಪದ್ಯದ ಒಂದು ಪ್ರಾರಂಭದಲ್ಲಿ ನೋಟ್ಸನ್ನು ಬರೀಬೇಕಾದ್ರೆ. ನಂತರ ಫಸ್ಟ್ ಮೇನಲ್ಲಿ ಹೊಸ ಪದಗಳು ಅಂದರೆ ನಾವು ಸ್ವಲ್ಪ ಡಿಫಿಕಲ್ಟ್ ಇರುವಂತಹ ವರ್ಡ್ಸನ್ನು ನಾವು ಮಕ್ಕಳಿಗೆ ಕಲಿಯೋದಕ್ಕೆ ಕೊಡ್ತೀವಿ ನೋಡಿ. ಒಂದನೇದು ಹರಕೆ, ಜೋಗುಳ, ಕಾಪಾಡು, ಸವಿಜೇನು, ಶ್ರೇಯಸ್ಸು, ಹೋರಾಡು, ಇಹಪರ. ಅದಾದ್ಮೇಲೆ ಸೆಕೆಂಡ್ ಮೇನ್ ಪದಗಳ ಅರ್ಥ. ಒಂದನೇದು ಕಾಪಾಡು, ರಕ್ಷಿಸು, ದುಡಿ, ಕೆಲಸ ಮಾಡು, ಬೇಡು, ಕೇಳು, ಮಡಿ, ಸಾವು, ಶ್ರೇಯಸ್ಸು, ಏಳಿಗೆ, ಹೋರಾಡು, ಹೋರಾಟ ಮಾಡು, ಅಪ್ಪುಗೆ, ಆಲಿಂಗನ, ಕಲಿ, ಬೀರ, ಸವಿ, ರುಚಿ. ಅದಾದ್ಮೇಲೆ ಥರ್ಡ್ ಮೇನಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅನ್ನೋ ಪ್ರಶ್ನೆಗಳನ್ನ ನಾವು ಉತ್ತರವನ್ನ ಬರೀಬೇಕಾಗುತ್ತೆ ನೋಡಿ. ಕನ್ನಡದ ಕಂದ ಯಾವುದಕ್ಕಾಗಿ ಹೋರಾಡಬೇಕು? ಉತ್ತರ ಕನ್ನಡದ ಕಂದ ಕನ್ನಡಕ್ಕಾಗಿ ಹೋರಾಡಬೇಕು. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಕನ್ನಡವನ್ನು ಮರೆತರೆ ಯಾರನ್ನು ಮರೆತಂತೆ? ಉತ್ತರ ಕನ್ನಡವನ್ನು ಮರೆತರೆ ಹೆತ್ತ ತಾಯಿಯನ್ನು ಮರೆತಂತೆ. ಮೂರನೇ ಪ್ರಶ್ನೆ, ಕನ್ನಡದ ಕಂದ ಯಾವುದನ್ನು ಮರೆಯಬಾರದು? ಸರಿಯಾದ ಉತ್ತರ ಕನ್ನಡದ ಕಂದ ಕನ್ನಡವನ್ನ ಮರೆಯಬಾರದು. ನಾಲ್ಕನೇ ಪ್ರಶ್ನೆ, ಕನ್ನಡ ನುಡಿಯ ಸೊಗಸನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಉತ್ತರ ಕನ್ನಡ ನುಡಿಯ ಸೊಗಸನ್ನು ಸವಿಜೇನಿಗೆ ಹೋಲಿಸಲಾಗಿದೆ. ಅದಾದ ನಂತರ ಡಿಕ್ಟೇಷನ್ ಟೆಸ್ಟ್ಗೆ ವರ್ಡ್ಸ್ ಅನ್ನ ಕೊಟ್ಟಿದೆ, ಡಿಕ್ಟೇಷನ್ ಅನ್ನ ಕೊಡಬೇಕಾಗುತ್ತೆ ಪ್ರತಿ ಒಂದು ಇದಕ್ಕೂ ಕೂಡ. ಅದಾದ ನಂತರ ಪಾಠ 2 ಬುದ್ಧಿವಂತ ರಾಮಕೃಷ್ಣ ಪಾಠಕ್ಕೆ ಹೋಗೋಕ್ಕಿಂತ ಮುಂಚೆ ಪಾಠ ಎಕ್ಸ್ಪ್ಲನೇಷನ್ ಆದ್ಮೇಲೆ ನೋಟ್ಸ್ ಅನ್ನ ಕೊಡಬೇಕಾದ್ರೆ ಬುದ್ಧಿವಂತ ರಾಮಕೃಷ್ಣ ಪಾಠದ ಒಂದು ಚಿತ್ರವನ್ನ ಅಂಟಿಸಕ್ಕೆ ನಾವು ಮಕ್ಕಳಿಗೆ ಕೇಳಬೇಕು, ಅಥವಾ ಅವ್ರ ಚಿತ್ರ ಬಿಡಿಸಬಹುದು ಅಥವಾ ಚಿತ್ರವನ್ನ ಅಂಟಿಸಬಹುದು. ಅದಾದ ನಂತರ ಸೆಕೆಂಡ್ ಮೇನ್ ಹೊಸ ಪದಗಳು. ಒಂದನೇದು ತೆನಾಲಿ ರಾಮಕೃಷ್ಣ, 2 ವಿದ್ಯಾಸಾಗರ, 3 ಆಸ್ಥಾನ, 4 ಕೃಷ್ಣದೇವರಾಯ, 5 ಪಂಡಿತ, 6 ಮೇಧಾವಿ, 7 ಸಾಗರ, 8 ಗ್ರಂಥ, 9 ತೀರ್ಮಾನ, 10 ಪೀಠ. ಅದಾದ ನಂತರ ಪದಗಳ ಅರ್ಥ. ಸತ್ಕರಿಸು ಅಂದ್ರೆ ಉಪಚರಿಸು, ವಾದ ಅಂದ್ರೆ ಚರ್ಚೆ, ಪೇಚಾಡು ಅಂದ್ರೆ ಪರದಾಡು, ಅಪ್ಪಣೆ ಅಂದ್ರೆ ಒಪ್ಪಿಗೆ, ಪಂಡಿತ ಅಂದ್ರೆ ವಿದ್ವಾಂಸ, ಪೀಠ ಅಂದ್ರೆ ಆಸನ. ಆ ನಂತರ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 1, ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದವರು ಯಾರು ಅನ್ನೋದು ಪ್ರಶ್ನೆ ಆಗಿದೆ. ಸರಿಯಾದಂತಹ ಉತ್ತರ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದವರು ವಿದ್ಯಾಸಾಗರನೆಂಬ ಪಂಡಿತ. ಎರಡನೇ ಪ್ರಶ್ನೆ, ವಿದ್ಯಾಸಾಗರನು ಕೃಷ್ಣದೇವರಾಯನಿಗೆ ಹಾಕಿದ ಸವಾಲು ಯಾವುದು ಅಂತ ಪ್ರಶ್ನೆ. ಸರಿಯಾದ ಉತ್ತರ ನಿಮ್ಮ ಆಸ್ಥಾನ ಪಂಡಿತರೊಡನೆ ವಾದ ಮಾಡಲು ಬಂದಿದ್ದೇನೆ ಎಂದು ವಿದ್ಯಾಸಾಗರನು ಕೃಷ್ಣದೇವರಾಯನಿಗೆ ಸವಾಲು ಹಾಕಿದನು. ಮೂರನೇ ಪ್ರಶ್ನೆ, ವಿದ್ಯಾಸಾಗರನೊಂದಿಗೆ ವಾದ ಮಾಡಲು ಒಪ್ಪಿಕೊಂಡವರು ಯಾರು? ಸರಿಯಾದ ಉತ್ತರ ವಿದ್ಯಾಸಾಗರನೊಂದಿಗೆ ವಾದ ಮಾಡಲು ಒಪ್ಪಿಕೊಂಡವರು ತೆನಾಲಿ ರಾಮಕೃಷ್ಣ. ಅದಾದ್ಮೇಲೆ 4ನೇ ಪ್ರಶ್ನೆ, ತೆನಾಲಿ ರಾಮಕೃಷ್ಣನು ವಾದಕ್ಕೆ ಯಾವ ಗ್ರಂಥವನ್ನು ಆರಿಸಿಕೊಂಡನು? ಉತ್ತರ ತೆನಾಲಿ ರಾಮಕೃಷ್ಣನು ವಾದಕ್ಕೆ ತಿಲಕಾಷ್ಟ ಮಹಿಷ ಬಂಧನ ಎಂಬ ಗ್ರಂಥವನ್ನು ಆರಿಸಿಕೊಂಡನು. 2, 3 ವಾಕ್ಯದಲ್ಲಿ ಉತ್ತರಿಸಿ. 2 ಅಥವಾ 3 ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅನ್ನೋ ಪ್ರಶ್ನೆಗಳಿಗೆ ಥರ್ಡ್ ಮೇನದು ಪ್ರಶ್ನೆಗಳಿಗೆ ಉತ್ತರ ಬರೆಯೋದು ಹೇಗೆ ಅಂತ ನೋಡೋಣ. ಪ್ರಶ್ನೆ 1, ವಿದ್ಯಾಸಾಗರನು ಕೃಷ್ಣದೇವರಾಯನ ಆಸ್ಥಾನಕ್ಕೆ ಏಕೆ ಬಂದನು? ಉತ್ತರ ವಿದ್ಯಾಸಾಗರನು ಕೃಷ್ಣದೇವರಾಯನ ಆಸ್ಥಾನಕ್ಕೆ ಅಲ್ಲಿನ ಪಂಡಿತರೊಡನೆ ವಾದ ಮಾಡಲು ಬಂದಿದ್ದನು. ಪ್ರಶ್ನೆ 2, ವಿದ್ಯಾಸಾಗರನ ಮುಖ ಏಕೆ ಅರಳಿತು? ಉತ್ತರ ವಿದ್ಯಾಸಾಗರನ ಜೊತೆ ವಾದ ಮಾಡಲು ಯಾವ ಪಂಡಿತರು ಮುಂದೆ ಬರದಿದ್ದಾಗ ತೆನಾಲಿ ರಾಮಕೃಷ್ಣ ಎದ್ದು ನಿಂತು ವಾದ ಮಾಡಲು ಒಪ್ಪಿಕೊಂಡನು. ಆಗ ವಿದ್ಯಾಸಾಗರನ ಮುಖ ಹರಳಿತು. ನೆಕ್ಸ್ಟ್ ಪ್ರಶ್ನೆ 3, ತಿಲಕಾಷ್ಟ ಮಹಿಷ ಬಂಧನ ಅಂದ್ರೆ ಏನು? ಸರಿಯಾದ ಉತ್ತರ ತಿಲಕಾಷ್ಟ ಮಹಿಷ ಬಂಧನ ಎಂದರೆ ಎಳ್ಳಿನ ಕಡ್ಡಿಗಳು, ಮಹಿಷ ಬಂಧನ ಅಂದರೆ ಎಮ್ಮೆ ಕಟ್ಟುವ ಹಗ್ಗ. ಇದೇ ತಿಲಕಾಷ್ಟ ಮಹಿಷ ಬಂಧನ. ನೆಕ್ಸ್ಟ್ ಪಾಠ 3 ವೀರಮಾತೆ ಜೀಜಾಬಾಯಿ. ಪಾಠ ನೋಟ್ಸ್ಗೆ ಹೋಗೋದಕ್ಕಿಂತ ಮುಂಚೆ ನಾವು ಪಾಠಕ್ಕೆ ಸಂಬಂಧಪಟ್ಟಂತೆ ಚಿತ್ರವನ್ನ ಇಲ್ಲಿ ಅಂಟಿಸಬೇಕು. ಅದಾದ ನಂತರ ಹೊಸ ಪದಗಳು. ಫಸ್ಟ್ ಮೇನ್, ಒಂದನೇದು ವೀರಮಾತೆ, ಜೀಜಾಬಾಯಿ, ಕೊಂಡಾಣ ದುರ್ಗ, ಮರಾಠ, ಶಹಾಜಿ, ದಾದಾಜಿ ಕೊಂಡದೇವ, ಮೊಘಲರು, ಲಕೋಜಿ ಜಾದವ್ರ ಸಾಮ್ರಾಜ್ಯ, ವೈಭವ. ನೆಕ್ಸ್ಟ್ ಮೇನ್ ಪದಗಳ ಅರ್ಥ. ಪ್ರಣಾಮ, ನಮಸ್ಕಾರ, ಪ್ರಾರಂಭ, ಆರಂಭ, ಗದ್ದಿಗೆ, ಪೀಠ, ಅಂತಿಮ, ಕೊನೆ, ಉದ್ಯೋಗ, ವೃತ್ತಿ, ನಿರ್ಧಾರ, ತೀರ್ಮಾನ, ಪಣ, ಪ್ರತಿಜ್ಞೆ, ಧ್ವಜ, ಬಾವುಟ. ಅದಾದ ನಂತರ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಥರ್ಡ್ ಮೇನಲ್ಲಿ ಒಂದು ವಾಕ್ಯದಲ್ಲಿ ಉತ್ತರ ಬರೆಯೋದು ಹೇಗೆ ಅಂತ ನೋಡೋದಾದ್ರೆ, ಒಂದನೇ ಪ್ರಶ್ನೆ, ತಾಯಿಗೆ ಮಗನು ಏನೆಂದು ಕೇಳಿದನು? ತಾಯಿಗೆ ಮಗನು ಏನೆಂದು ಕೇಳಿದನು? ಉತ್ತರ, ಅಮ್ಮ ನನ್ನನ್ನು ಕರೆಸಿದ ಕಾರಣವೇನು? ನನ್ನಿಂದ ಏನಾಗಬೇಕು ಕೇಳು ತಾಯಿ ಎಂದು ತಾಯಿಗೆ ಮಗ
ಮಗನು ಕೇಳಿದನು. 2 ಕೊಂಡಾಣ ದುರ್ಗವು ಯಾರ ವಶದಲ್ಲಿ ಇತ್ತು? ಉತ್ತರ ಕೊಂಡಾಣ ದುರ್ಗವು ಮೊಘಲರ ವಶದಲ್ಲಿ ಇತ್ತು. ನಂತರ 3ನೇ ಪ್ರಶ್ನೆ, ಜೀಜಾಬಾಯಿಯ ತಂದೆಯ ಹೆಸರೇನು? ಉತ್ತರ ಜೀಜಾಬಾಯಿಯ ತಂದೆಯ ಹೆಸರು ಲಖೋಜಿ ಜಾಧವ್ ರಾವ್. ಅದಾದ ನಂತರ ಪ್ರಶ್ನೆ 4, ಶಿವಾಜಿಯ ಗುರುವಿನ ಹೆಸರೇನು? ಉತ್ತರ ಶಿವಾಜಿಯ ಗುರುವಿನ ಹೆಸರು ದಾದಾಜಿ ಕೊಂಡದೇವ. ನೆಕ್ಸ್ಟ್ ಮಳೆ ಪದ್ಯ. ಮೊದಲಿಗೆ ಚಿತ್ರವನ್ನ ಬಿಡಿಸಕ್ಕೆ ಕೇಳಬೇಕು. ಮಳೆಯ ಒಂದು ಚಿತ್ರವನ್ನ ಇಲ್ಲಿ ಮಕ್ಕಳ ಕೈಯಲ್ಲಿ ಬಿಡಿಸೋದಕ್ಕೆ ಆಕ್ಟಿವಿಟಿ ಮುಖಾಂತರ ಕೊಡಬೇಕು. ನಂತರ 2ನೇ ಮೇನು ಹೊಸ ಪದಗಳು. 1 ಮಳೆ, 2 ಕಾಮನಬಿಲ್ಲು, 3 ಘಳಿಗೆ, 4 ಗುಡ್ಡ ಬೆಟ್ಟ, 5 ಮಿಂಚು, 6 ಸಿಡಿಲು, 7 ಕೆರೆ, 8 ತೊರೆ. ನಂತರ 3rd ಮೇನ್ ಪದಗಳ ಅರ್ಥ. ಕಡಲು ಅಂದ್ರೆ ಸಮುದ್ರ, ಅಡ್ಡ ಅಂದ್ರೆ ತಡೆ, ಬೆಳಕು ಅಂದ್ರೆ ಪ್ರಕಾಶಮಾನವಾಗಿ ಪ್ರಕಾಶಿಸುವಂತಹದ್ದು, ಕವಿಯಿತು ಅಂದ್ರೆ ಆವರಿಸಿತು, ನೆಲ ಅಂದ್ರೆ ಭೂಮಿ, ಜಗ ಅಂದ್ರೆ ಲೋಕ, ಸುರಿ ಅಂದ್ರೆ ಕೆಳಕ್ಕೆ ಬೀಳು, ತಣಿದು ಅಂದ್ರೆ ತಂಪಾಗಿ. ನಂತರ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 1, ಬಿಸಿಲ ಜಲಕ್ಕೆ ನೀರು ಏನಾಯಿತು? ಉತ್ತರ ಬಿಸಿಲ ಜಲಕ್ಕೆ ನೀರು ಆವಿಯಾಯಿತು. ಪ್ರಶ್ನೆ 2, ಮಳೆ ಸುರಿದಿದ್ದರಿಂದ ಏನೇನು ತುಂಬಿ ಹರಿಯಿತು? ಉತ್ತರ ಮಳೆ ಸುರಿದಿದ್ದರಿಂದ ಕೆರೆ, ತೊರೆ, ಹಳ್ಳ, ಹೊಳೆ ತುಂಬಿ ಹರಿಯಿತು. ಪ್ರಶ್ನೆ 3, ಮೋಡ ಯಾವಾಗ ಭಾರವಾಯಿತು? ಮೋಡ ಮೇಲಕ್ಕೇರಿ ತಂಪು ತಗುಲಿದಾಗ ಆವಿಯಾಗಿ ತಣಿದು ಭಾರವಾಯಿತು.